ವೆಲ್ಕಮ್ ಬ್ಯಾಕ್. ಹೆಣ್ಮಕ್ಳಿಗೆ ಬಹಳ ಪ್ರಮುಖವಾದ ವಿಚಾರ ಇದು. ಇನ್ ಮುಂದಕ್ಕೆ ಸರ್ಕಾರ ಸ್ಕೂಲ್ಗಳಲ್ಲಿ ಋತುಚಕ್ರ ಅಥವಾ ಮುಟ್ಟು ಅಥವಾ ಪೀರಿಯಡ್ಸ್ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಇದರ ಮಾಹಿತಿಯನ್ನ ಕಲೆಕ್ಟ್ ಮಾಡುತ್ತೆ. ನೋಡಿ, ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಇನ್ನು ಮುಂದೆ ಪ್ರತಿ ತಿಂಗಳು ವಿದ್ಯಾರ್ಥಿನಿಯರ ಮುಟ್ಟಿನ ಮಾಹಿತಿನ ಕಲೆಕ್ಟ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಈ ಮುಟ್ಟಿನ ಮಾಹಿತಿ ಕಲೆಕ್ಟ್ ಮಾಡೋ ಪ್ರೊಸೆಸ್ ಸಂಪೂರ್ಣವಾಗಿ ಗೌಪ್ಯವಾಗಿಟ್ಟಿರ್ತಾರೆ, ಅಂದ್ರೆ ಸೀಕ್ರೆಟ್ ಆಗಿಟ್ಟಿರ್ತಾರೆ. ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದರ ಮೇಲೊಂದು ಕಣ್ಣಿಟ್ಟಿರ್ತಾರೆ. ಸೊ ನಮ್ಮಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅಂದ್ರೆ ಇವತ್ತಿಗೂ ಕೂಡ ಹಿಂಜರಿಕೆ ಇದೆ. ಒಂದು ನಾವು ತಿಳ್ಕೋಬೇಕಾಗಿರೋದು, ಈ ಪೀರಿಯಡ್ಸ್ ಅಥವಾ ಮುಟ್ಟು ಋತುಚಕ್ರ ಅಂತಿದೆಯಲ್ಲ, ಎಂಥ ಮುಟ್ಟಾಳ್ರು ಇವತ್ತಿಗೂ ಮಡಿವಂತಿಕೆ ಅಥವಾ ಹಿಂಜರಿಕೆ ಮಾತಾಡಕ್ಕೆ ಮುಜುಗರ ಪಡ್ಕೊಳ್ಳೋದು ಅಂದ್ರೆ ಅದ್ ಋತುಚಕ್ರ ಆಗ್ಲಿಲ್ಲ ಹೆಣ್ಮಗಳಿಗೆ ಸರಿಯಾಗಿ ಅಂದ್ರೆ ಆಕೆ ಕಾಯಿಲೆ ಇದಾವೆ ಅಂತ ಅರ್ಥ. PCOD, PCOS ಅಥವಾ ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಬಾಲ ಗರ್ಭಧಾರಣೆಗಳು ಜಾಸ್ತಿ ಆಗ್ತದೆ. ಇವೆಲ್ಲವೂ ತಿಳ್ಕೊಳ್ಳೋಕೆ ಈ ಋತುಚಕ್ರ ಒಂದು ಡೇಟಾವನ್ನ ತಗೊಳಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಆರೋಗ್ಯ ಇಲಾಖೆ. ಏಕಾಏಕಿ ಶಾಲೆಗಳಲ್ಲಿ ಈ ಮುಟ್ಟಿನ ಮಾಹಿತಿ ಕಲೆಕ್ಟ್ ಮಾಡೋಕೆ ಯಾಕೆ ಹೊರಟಿದ್ದಾರೆ? ಇದನ್ನೆಲ್ಲಾದ್ರೂ ಕೆಲವೊಬ್ರು ಈಗಲೂ ಕೂಡ ಇವರನ್ನ ಮಡಿವಂತರು ಅಂತ ಕರೆಯಲ್ಲ, ನಾನು ಮೂರ್ಖರು ಅಂತ ಕರಿತೀನಿ. ಇದನ್ನೆಲ್ಲಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ಇದ್ಯಾಕೆ ಅದ್ಯಾಕೆ ಅಂತ. ಓಕೆ, ಈಗ ಆರೋಗ್ಯ ಇಲಾಖೆ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗೋಕೆ ಕಾರಣಗಳು ವಿಪರೀತ ಇದೆ. ನೋಡಿ, ಇತ್ತೀಚೆಗೆ ಬಾಲ ಗರ್ಭಧಾರಣೆಯ ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಅಲ್ಲದೆ ಮೈನರ್ಸ್ ಅಂದ್ರೆ ಅಪ್ರಾಪ್ತ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಇದಾವೆ. ಈ ಬಾಲ್ಯ ವಿವಾಹ ಅನ್ನೋದು ಕೂಡ ಕದ್ದು ಮುಚ್ಚಿ ಅಲ್ಲೊಂದು ಇಲ್ಲೊಂದು ನಡೀತಲೇ ಇದಾವೆ. ಇವನ್ನೆಲ್ಲ ಆರಂಭದಲ್ಲೇ ಪತ್ತೆ ಹಚ್ಚೋಕೆ ಮತ್ತೆ ಹೆಣ್ಮಕ್ಳ ಆರೋಗ್ಯವನ್ನ ಕಾಪಾಡೋ ಉದ್ದೇಶದಿಂದ ಸರ್ಕಾರ ಈ ಮುಟ್ಟಿನ ಮಾಹಿತಿಯನ್ನ ಗೌಪ್ಯವಾಗಿ ಕಲೆಕ್ಟ್ ಮಾಡಿ ಒಂದು ರಿಪೋರ್ಟ್ ಅನ್ನು ಇಟ್ಕೊಳ್ಳೋಕೆ ತೀರ್ಮಾನ ಮಾಡಿದ್ದಾರೆ. ಆಮೇಲೆ ಇದು ತುಂಬಾ ಸೀಕ್ರೆಟ್ ಆಗಿರುತ್ತೆ, ನಾನು ಹೇಳಿದೆ ಗೌಪ್ಯವಾಗಿ ಇಟ್ಕೊಳ್ತಾರೆ ಅಂತ. ಒಂದು ಗೈಡ್ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದರ ಪ್ರಕಾರವೇ ಟೆಸ್ಟ್ ಕೂಡ ಆಗುತ್ತೆ. ಅಂಡ್ ಟೀಚರ್ಸ್ ಗಳಿಗೂ ಕೂಡ ಇದ್ರ ಬಗ್ಗೆ ಜವಾಬ್ದಾರಿಯನ್ನ ಕೊಡ್ತಾರೆ. ಮುಟ್ಟು ವಿಚಾರದಲ್ಲಿ ಏನಾದ್ರೂ ಬದಲಾವಣೆ ಕಂಡು ಬಂದ್ರೆ ಗಮನಕ್ಕೆ ತನ್ನಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈಗ ವಿಷಯ ಏನಪ್ಪಾ ಅಂದ್ರೆ, ಈ ಮುಟ್ಟು ಮಾಹಿತಿ ಸಂಗ್ರಹ ಪ್ರಕ್ರಿಯೆಗೆ ಮಡಿವಂತರು ಒಪ್ತಾರಾ? ನನ್ನ ಪ್ರಕಾರ ಈ ಪ್ರಶ್ನೆಯೇ ವ್ಯಾಲಿಡ್ ಇಲ್ಲ. ಇದು ಮಡಿವಂತರು ಮತ್ತು ಮುಟ್ಟರಿ ಆಕೆ ಋತುಚಕ್ರ ಹೊಂದ್ಲಿಲ್ಲ ಹೆಣ್ಮಗಳು ಅಂದ್ರೆ ಅದು 18 ವರ್ಷದ ಒಳಗಿನವರಾದ್ರೂ ಆಗ್ಲಿ ಅಥವಾ ಅದ್ರ ಮೇಲಿನವರಾದ್ರೂ ಆಗ್ಲಿ ಆಕೆ ಆರೋಗ್ಯವಾಗಿಲ್ಲ ಅಂತ ಅರ್ಥ. ಇನ್ನು ಇದನ್ನು ಮಡಿವಂತಿಕೆ ಮತ್ತೊಂದು ಅಂದ್ಕೊಂಡ್ರೆ ಏನಂತಾರೆ, ನಾಲಾಯಕ್ಗಳು ಅಂತಾರೆ, ತಲೆಯಲ್ಲಿ 3 ಕಾಸಿನ ಬುದ್ಧಿ ಇಲ್ಲ ಅಂತಾರೆ. ಸರಿ, ಈಗ ಈ ಮಾಹಿತಿ ಪಬ್ಲಿಕ್ ಆಗಲ್ವಾ? ಹಾಗಾದ್ರೆ ಸ್ಕೂಲ್ಗಳಲ್ಲಿ ಇದರಿಂದ ಮಕ್ಳಿಗೆ ಮುಜುಗರ ಆಗತ್ತಾ? ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯಿನ್ ಆಗ್ತಾರೆ. ಒಂದು, ಬಾಲ ಗರ್ಭಧಾರಣೆಯ ಕೇಸ್ಗಳು ಹೆಚ್ಚಾಗ್ತಾ ಇದಾವೆ. 18 ವರ್ಷದ ವಯಸ್ಸಿನ ಒಳಗೆಯೇ ಬಾಲ ಗರ್ಭಿಣಿಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಶಶಿಧರ್ ಕೋಸಂಬಿ ತಜ್ಞರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದಾರೆ. ಮಾತಾಡಿಸ್ತೀನಿ ನಾನು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಈಗ ಸ್ಕೂಲ್ಗಳಲ್ಲಿ ಇಂಥದ್ದೊಂದು ಡೇಟಾ ಕಲೆಕ್ಟ್ ಮಾಡಕ್ ಮುಂದಾಗ್ತಾ ಇದಾರೆ ಅಂದ್ರೆ ರೀಸನ್ ಏನು ಸರ್? ನಮ್ಮ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ನಾವು ಗಮನಿಸಿದಾಗ ಶಹಾಪುರ್, ಯಾದಗಿರಿ ಜಿಲ್ಲೆ ಶಹಾಪುರ, ಹಾವೇರಿ, ಕೋಲಾರ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಹೀಗೆ 16 ಜಿಲ್ಲೆಗಳಲ್ಲಿ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು, 9ನೇ ತರಗತಿ, 10ನೇ ತರಗತಿ, PUC ಫಸ್ಟ್, ಸೆಕೆಂಡು, ಈ ತರದ ಮಕ್ಕಳು ಎಷ್ಟೋ ಮಕ್ಕಳು ಶೌಚಾಲಯದಲ್ಲಿ ಹೆರಿಗೆ ಆಗೋಗ್ಬಿಟ್ರು. ಅಂದ್ರೆ ಆ ಒಂದು ಅಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಯನಿರ್ವಹಿಸ್ತಕ್ಕಂತ ಶಿಕ್ಷಕರು ಇರ್ಬೋದು, ಸಿಬ್ಬಂದಿಗಳು ಇರ್ಬೋದು, ಅಥವಾ ಮನೆಯಲ್ಲಿನ ಅವರ ಪಾಲಕರು ಇರ್ಬೋದು, ಯಾರೂ ಸಹಿತ ಒಂದು ಮಗು ತನ್ನ ದೈಹಿಕ ಬದಲಾವಣೆ ಆದರೂ ಸಹಿತ ಗಮನಿಸದೇ ಇದ್ದಂತದ್ದು ಒಂದು ಬಹಳ ಕಳವಳಕಾರಿಯಾದಂತ ಸಂಗತಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಗು ಯಾವ ತರ ಅದರ ಚಲನವಲನ ಗಮನಿಸ್ತಕ್ಕಂಥದ್ದು ನಮ್ಮ ಪಾಲಕರ ಆದ್ಯ ಕರ್ತವ್ಯ. ಅವ್ರೇನಾದ್ರೂ ಅವರಿಗೆ ಅದ್ರ ಬಗ್ಗೆ ಅರಿವಿಲ್ವೋ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆ ಒಂದು ಬುದ್ಧಿಮಟ್ಟ ಅವರಲ್ಲಿ ಇಲ್ವೋ ಅಥವಾ ಏನೋ ಕಾರಣಕ್ಕೆ ಅವ್ರು ನೋಡಿಲ್ಲ ಅಂದ್ರು ಸಹಿತ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ರಜ್ಞಾವಂತರು ಇರ್ತಾರೆ, ಅವ್ರಾದ್ರೂ ಗಮನಿಸ್ಬೇಕಾಗುತ್ತೆ. ಅವರು ಸಹಿತ ಗಮನಿಸದ್ದಕ್ಕೆ ಬಹಳಷ್ಟು ಕಡೆ ಚಿಕ್ಕ ಮಕ್ಕಳು 14 ವರ್ಷ, 13 ವರ್ಷ, 15 ವರ್ಷದ ಮಕ್ಕಳು ಗರ್ಭಧಾರಣೆ ಆಗ್ತಕ್ಕಂಥದ್ದು ಮತ್ತೆ ಅವರ ಒಂದು ಹೆರಿಗೆಗಳಾಗ್ತಕ್ಕಂಥ ದುರ್ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದೆ. ಆ ಒಂದು ಆಧಾರವಾಗಿ ಇಟ್ಕೊಂಡು ಎಲ್ಲಾ ಕಡೆ ಈಗಾಗಲೇ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ
RVSK ತಂಡದವರು ಎಲ್ಲಾ ಕಡೆ ಆರೋಗ್ಯ ತಪಾಸಣೆ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇಷ್ಟು ವಿಶೇಷವಾಗಿ ಒಂದು ಈ ಮಾಸಿಕ ಋತುಚಕ್ರದ ಒಂದು ಮಾಹಿತಿ ಕಲೆ ಹಾಕ್ತಕ್ಕಂಥದ್ದು, ಪ್ರತ್ಯೇಕವಾಗಿ ಅದರ ರಿಜಿಸ್ಟರ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಆ ಒಂದು ಆಯಾಮಗಳಲ್ಲಿ ಆರೋಗ್ಯ ಇಲಾಖೆ ಹೊರಡಿಸಿರುವಂತ ಒಂದು ಮತ್ತೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದು ಬಹಳಷ್ಟು ಇದು ಸ್ವಾಗತಾರ್ಹ. ಸರ್, ಈಗ ಇದನ್ನ ಲಕ್ಷಾಂತರ ಜನ ಪೇರೆಂಟ್ಸ್ ನೋಡ್ತಾ ಇರ್ತಾರೆ. ನಾವು ಬಾಲ ಗರ್ಭಧಾರಣೆ ಮತ್ತು ಬಾಲ್ಯ ವಿವಾಹಗಳನ್ನ ತಡೆಯುವ ನಿಟ್ಟಿನಲ್ಲಿ ಈ ಮುಟ್ಟಿನ ಡೇಟಾವನ್ನ ತೆಗಿತಾ ಇದ್ದಾರೆ ಅಂತ ಒಂದೇ ಸೈಡ್ ಕೊಟ್ಬಿಟ್ರೆ ಬಹುಶಃ ಅವ್ರಿಗೂ ಇದು ಕಸಿವಿಸಿ ಅನ್ಸುತ್ತಾ ಅಂತ ನಾವ್ ಈ ಆಂಗಲ್ ತಗೋಬೋದಲ್ವಾ? ಅದರ ಜೊತೆಗೆ ಬಾಲ ಗರ್ಭಧಾರಣೆ, ಬಾಲ್ಯ ವಿವಾಹದ ಜೊತೆಗೆ ಹೆಣ್ಮಕ್ಳಿಗೆ PCOD, PCOS ಮುಂಚೆಲ್ಲ 25 ವರ್ಷದ ನಂತರ ಅಂತ ನೋಡ್ತಾ ಇದ್ವಿ. ಈಗ 16-17 ವರ್ಷದ ಹೆಣ್ಮಕ್ಳಿಗೂ ಬರ್ತಾ ಇದೆ. ಸೊ ಇದನ್ನು ಕೂಡ ಮಾನಿಟರ್ ಮಾಡ್ತಾರೆ. ಹೆಣ್ಮಕ್ಳ ಆರೋಗ್ಯವನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದಾರೆ ಅಂತ ತಗೊಳ್ಬೋದಾ ನಾವು? ಕಳೆದ 4-5 ವರ್ಷಗಳಲ್ಲಿ ನಾವು RCS ಪೋರ್ಟಲ್ ಪ್ರಕಾರ ಗಮನಿಸಿದಾಗ 2 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಬಾಲ ಗರ್ಭಿಣಿಯರಾಗಿದ್ದಾರೆ. ವಿವಾಹ ಆದಂತವರು ಆಗಿದ್ದಾರೆ, ಅದರ ಬಾಲ್ಯ ವಿವಾಹ ನಡೆದಂತವರು, ಆಮೇಲೆ ವಿವಾಹಕ್ಕಿಂತ ಮುಂಚೆ ಇದ್ದಂತವ್ರು, ವಿವಾಹ ಪೂರ್ವದಲ್ಲಿ ಗರ್ಭಧಾರಣೆ ಆದಂತವ್ರು, ಇವರೆಲ್ಲರೂ ಸಹಿತ ಇವತ್ತು ನಮ್ಮ ರಾಜ್ಯದಲ್ಲಿ RCS ಪೋರ್ಟಲ್ ಪ್ರಕಾರ 2 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಮತ್ತೆ ಕಳೆದ 2 ವರ್ಷಗಳಿಂದ ಹಿಂದೆ ಇದ್ದಂತ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯಜಿ ಅವರು 2 ವರ್ಷ ಇಡೀ ರಾಜ್ಯದ ಎಲ್ಲಾ DCCOಗಳ ಒಂದು ಸಭೆಯಲ್ಲಿ ಈ ಬಾಲ ಗರ್ಭಿಣಿಯರನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದಿರ್ಬೋದು, ಬಾಲ್ಯಗಳನ್ನು ತಡೆ ಹಾಕ್ಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಸ್ತೃತವಾದಂತ ಸಭೆ ಮತ್ತು ಚಿಂತನೆ, ಬಹಳಷ್ಟು ಅವಲೋಕನ ಸಭೆ ಕೂಡ ಆಗಿತ್ತು. ಅದಾದ್ಮೇಲೆ ಮುಖ್ಯ ಕಾರ್ಯದರ್ಶಿಗಳು ಸುತ್ತಲೆ ಹೊರಡಿಸಿದ್ರು, ಆ ಇಲಾಖೆಗಳಲ್ಲೆಲ್ಲ ಸುತ್ತಲೆಗಳೆಲ್ಲ ಬಂತು. ಒಂದ್ ಹಂತಕ್ಕೆ ನಿಯಂತ್ರಣ ಮಾಡ್ಲಿಕ್ಕೆ ಎಲ್ಲ ಒಂದು ಅವ್ರವ್ರ ಇಲಾಖಾ ಹಂತದಲ್ಲಿ ಪ್ರಯತ್ನ ಪಟ್ಟಿದ್ದು ನಾವು ಗಮನಿಸಿದ್ದೇವೆ. ಆದರೂ ಸಹಿತ ಇದು ಎಲ್ಲದರ ಮಧ್ಯೆ ಈ ಒಂದು ಇವತ್ತಿನ ಒಂದು ಈ ಸಾಮಾಜಿಕ ಜಾಲತಾಣದ ಭರಾಟೆಯಲ್ಲಿ ಬಹಳಷ್ಟು ಮಕ್ಕಳು ತಿಳಿಯೋದು ಆ ಒಂದು ಗರ್ಭಧಾರಣೆ ಆಗ್ತಕ್ಕಂಥದ್ದು ಅಥವಾ ಅವ್ರ ಒಂದು ಇದರ ಜೊತೆಗೆ ಫಾರಿನ್ ಅಲ್ಲಿರೋ ಈ ಸೆಕ್ಷುವಲ್ ಎಜುಕೇಶನ್ ನ ಬರೀ ಪ್ರಸ್ತಾಪ ಮಾಡೋದಲ್ಲ, ಹೇಳ್ಕೊಡುವ ಪ್ರಯತ್ನಗಳು ನಮ್ಮಲ್ಲಿ ತುಂಬಾ ಅರ್ಲಿ ಶುರುವಾಗ್ಬೇಕಾ ಅಂತ ಕಾಣುತ್ತೆ ಅಲ್ವಾ ಸರ್? ಲಾಸ್ಟ್ ವೆರಿ ಕ್ವಿಕ್ ರಿಯಾಕ್ಷನ್ ಆಗ್ಬೇಕು. ಇವತ್ತಿನ ದಿವಸ ನಾವು ಸಹಜವಾಗಿ ಮಕ್ಕಳಿಗೆ ಇದನ್ನು ಒಂದು ತಮ್ಮ ಜೀವನದ ಒಂದು ವ್ಯವಸ್ಥೆಯಲ್ಲಿ ತಿಳ್ಕೊಳ್ಬೇಕಾದಂತದ್ದು, ಇದ್ರ ಬಗ್ಗೆ ವಿಶೇಷವಾದಂತದ್ದು ಏನಿಲ್ಲ ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ಬೇಕಾದಂತ ಕೆಲಸ ಆಗ್ಬೇಕಾಗಿದೆ. ವೆರಿ ಟ್ರೂ. ವೆಲ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರ ಜೊತೆ ನೀವು ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕಾಗಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಜೈಲಾಗುಳ್ಕೊಂಡಿಲ್ಲ, ಮಾಲ್ ಆಗಿ ಪರಿವರ್ತನೆ ಆಗಿದೆ. ಯಾವ ಆಫೀಸರ್ಸ್ ಗಳು ಬಂದ್ರು ಇದೇ ಹಣೆ ಬರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ.